ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಚಿನ್ಪು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇದು ಸಂಡೇ ದಿನದ ವ್ಲಾಗ್ ಆಗಿರುತ್ತೆ. ಅಂದರೆ ಸಂಡೇ ಮಂತ್ ಎಂಡ್ ಆಗಿರೋದ್ರಿಂದ ನಮಗೆ 62 ಮಾರ್ನಿಂಗ್ 6ಇಂದ 2 ತನಕ ಓ ಟಿ ಇತ್ತು. ಸೊ ಅದನ್ನು ಮುಗಿಸ್ಕೊಂಡು ಬರಬೇಕಾದ್ರೆ 2 o'clockಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಇನ್ನೂ ಫೆಬ್ರವರಿನೇ, ಈಗಲೇ ಸಿಕ್ಕಾಪಟ್ಟೆ ಬಿಸಿಲಿತ್ತು ಅಂತೇಳಿ ಅಲ್ಲೇ ಒಂದು ಕಬ್ಬಿನ ಹಾಲು ಮಾರ್ತಾರಲ್ಲ ಅದರ ಅಂಗಡಿ ಕಾಣಿಸ್ತು. ಸೊ ಅಲ್ಲಿ ನಾನು ಕಬ್ಬಿನ ಜ್ಯೂಸನ್ನ ತೊಗೊಂಡು ಕುಡಿತಾ ಇದ್ದೀನಿ. ಆ್ಯಕ್ಚುಲಿ ಕಬ್ಬಿನ ಜ್ಯೂಸು ಈಟೇನೆ, ಬಟ್ ಸ್ಟಿಲ್ ಆ ಕಣ್ಣಿಗೆ ಆ ಟೈಮಲ್ಲಿ ಕಾಣಿಸಿದ್ದು ಅದೇನೆ. ಕುಟ್ಕೊಂಡು ಮನೆಗೆ ಬಂದು ಇವತ್ತು ಡಿಫ್ರೆಂಟಾಗಿ ಚಿಕನ್ ಪೆಪ್ಪರ್ ಫ್ರೈ ಮಾಡೋಣ ಅಂತೇಳಿ ಅಂದ್ಕೊಂಡೆ. ಸೊ ಇದನ್ನು ಮಾಡೋದಕ್ಕೆ ಫಸ್ಟಿಗೆ ನಾವೇನು ಚಿಕನ್ ತೊಗೊಂಡಿರ್ತೀವಲ್ಲ, ಸುಮಾರು ನಾನು ಇಲ್ಲಿ ಒಂದು 1.5 kg ಆಗೋಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಅದಕ್ಕೆ ಒಂಚೂರು ಅರಿಶಿನ ಪುಡಿ, ಹಾಗೆ ಒಂದು ಚಿಕನ್ ನೆನೆಯೋಕ್ಕೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ನ ಹಾಕ್ಕೊಂಡು, ನೆಕ್ಸ್ಟ್ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ನಮ್ಮನೇಲಿ ಸಪ್ರೇಟಾಗಿ ರುಬ್ಬಿಟ್ಟಿದ್ದಾರೆ, ಸೊ ಸ್ವಲ್ಪ ಸಪ್ರೇಟಾಗಿ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟಿಗೆ ಅದಕ್ಕೆ ಒಂದು ಅರ್ಧ ಹೋಳಾಗೋ ಅಷ್ಟು ನಿಂಬೆಹಣ್ಣ ತೊಗೊಂಡಿದ್ದೀನಿ. ಇದು ತುಂಬ ದೊಡ್ಡ ನಿಂಬೆಹಣ್ಣು, ಸೊ ಅರ್ಧ ತೊಗೊಂಡಿದ್ದೀನಿ. ನೀವು ಚಿಕ್ಕದಾದರೆ ಒಂದು ತೊಗೊಳ್ಳಿ. ಸೊ ಇದೆಲ್ಲನೂ ಚಿಕನಿಗೆ ನೀಟಾಗಿ ಹಿಡ್ಕೊಳ್ಳೋ ಥರ ಚೆನ್ನಾಗಿ ಕೈಯಲ್ಲೇನೆ ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಸೊ ಅದೆಲ್ಲ ಕಲಿಸ್ಕೊಂಡಿದ್ದು ಆದಮೇಲೆ ನೆಕ್ಸ್ಟಿಗೆ ನಾನು ಒಂದು 2 ಸ್ಪೂನ್ ಆಗುವಷ್ಟು ಅಚ್ಚದ ಖಾರ ಪುಡಿನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಅದಕ್ಕೆ ಒಂದು 3/4 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಹಾಗೆ ಒಂದೂವರೆ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲಾನ ಹಾಕ್ಕೊತಾ ಇದ್ದೀನಿ. ಚಿಕನ್ ಮಸಾಲ ಕಂಪ್ಲೀಟ್ಲಿ ಆಪ್ಷನಲ್ಲು, ಬೇಕಿದ್ರೆ ಹಾಕೋಬೋದು. ಸೊ ಅದನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡೋಕ್ಕಿಟ್ಟು ಈ ಕಡೆ ಸಪ್ರೇಟಾಗಿ 1 ಸ್ಪೂನ್ ಆಗೋಷ್ಟು ಮೆಣಸು, ಜೀರಿಗೆ, ಹಾಗೆ ಒಂದು 3/4 ಸ್ಪೂನ್ ಆಗೋಷ್ಟು ಸೋಂಪನ್ನ ತೊಗೊಂಡು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇದೆಲ್ಲ ಚೆನ್ನಾಗಿ ಅಂದರೆ ಅದ್ರಾಗೊಂದು ಅರೋಮಾ ಬರೋ ತನಕನೂ ಚೆನ್ನಾಗಿ ಫ್ರೈ ಮಾಡಿಟ್ಕೊಂಡು, ನೆಕ್ಸ್ಟ್ ಇದನ್ನು ಫುಲ್ ಡ್ರೈ ಆಗಿ ಹಾಗೇನೆ ಚೆನ್ನಾಗಿ ನುಣ್ಣಗೆ ಇದನ್ನು ಪೌಡ್ರ್ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಂಡು, ಇನ್ನೊಂದು ಕಡಾಯಿನ ಇಟ್ಟು ಕಡಾಯಿ ಕಾದ್ಮೇಲೆ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ, ಹಾಗೆ ಅದಕ್ಕೆ ನಾನು ಒಂದು 1/4 ಸ್ಪೂನಲ್ಲಿ ಒಂದು ಸ್ವಲ್ಪ ಸೋಂಪನ್ನು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಒಂದು 2 ಕಟ್ ಮಾಡಿರೋ ಅಂಥ ಹಸಿಮೆಣ್ಸಿಕಾಯಿನ ಹಾಕಿ, ನೆಕ್ಸ್ಟಿಗೆ ನಾನು ಒಂದು 3 ದೊಡ್ಡ ಈರುಳ್ಳಿನ ತೊಗೊಂಡಿದ್ದೀನಿ. ಸೊ ಅದನ್ನು ಹಾಕಿ ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕನೂ ಚೆನ್ನಾಗಿ ಬಾಡಿಸ್ಕೋಬೇಕು. ಮತ್ತು ನಾನ್ ವೆಜ್ ರೆಸಿಪಿಗಳಿಗೆಲ್ಲನೂ ಅಷ್ಟೇನೆ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ನೆಕ್ಸ್ಟಿಗೆ ಇದಕ್ಕೆ ನಾನು ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಅಥವಾ ಬೆಳ್ಳುಳ್ಳಿ ಪೇಸ್ಟ್ ಇದ್ರೂ ಹಾಕ್ಕೊಬೋದು. ಒಂದು 3/4 ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋ ತನಕನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಇವಾಗ ನಾವೇನು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ವಲ್ಲ ಚಿಕನ್ನ, ಅದನ್ನು ಹಾಕ್ಕೊಂಡು ಈ ಒಗ್ಗರಣೆಯಲ್ಲೇನೆ ಚಿಕನ್ ಎಲ್ಲನೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಈ ಹಂತದಲ್ಲೇ ನಾವು ಆಲ್ರೆಡಿ ಚಿಕನ್ನಿಗೆ ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡಿರೋದ್ರಿಂದ, ಸೊ ಆ ಎಣ್ಣೆ ಜೊತೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನೆಕ್ಸ್ಟಿಗೆ ಚಿಕನ್ನಿಗೆ ಮಾಮೂಲಿ ಎಷ್ಟು ಬೇಕೋ ಅಷ್ಟು ರುಚಿಗೆ ತಷ್ಟು ಉಪ್ಪನ್ನು ಹಾಕ್ಕೊಂಡು, ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಪೌಡ್ರು, ಸೊ ಅದನ್ನು ಆ್ಯಡ್ ಮಾಡಿ ಒಂಚೂರು ಲೈಟಾಗಿ ಸ್ವಲ್ಪ ನೀರು ಹಾಕ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟಿಗೆ ಹಸಿಮೆಣ್ಸಿನ್ಕಾಯಿನ ನಾನು ಮೇಲೆ ಹಾಕ್ತಾಯಿದ್ದೀನಿ, ಇದ್ರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಬೇಕಿದ್ದರೆ ಕಾಳು ಮೆಣಸನ್ನ ಹಾಕ್ಕೊಂಡು, ಅಂದರೆ ಕಾಳು ಮೆಣಸಿನ ಪುಡಿನ ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಚೆನ್ನಾಗಿ ಚಿಕನ್ ಎಲ್ಲ 100% ಕುಕ್ ಆಗೋ ತನಕ ಬಿಟ್ಬಿಟ್ರೆ ಆಗೋಯ್ತು. ರಪ್ಪನಂಗೆ ಆಗೋಗುತ್ತೆ ಇದು. ಸೊ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥ ಒಂದು ರೆಸಿಪಿ. ಅಮ್ಮ ಇದಕ್ಕೆ ರೈಸ್ನ ಮಾಡಿದರು, ಹಾಗೆ ಒಂದು ಲಿವರ್ನು ತಂದಿದ್ದೆ ನಾನು. ಸೊ ಲಿವರ್ ಫ್ರೈನೂ ಮಾಡಿದರು. ಇದರ ರೆಸಿಪಿ ಬೇಕಿದ್ದರೆ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಾಗಿತ್ತು. ಲಿವರ್ ಆಗಿರ್ಬೋದು ಅಥವಾ ಚಿಕನ್ ಆಗಿರ್ಬೋದು, ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತೀನಿ. ರೈಸ್ಗೆ ಹಾಗೆ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಆ್ಯಕ್ಚುಲಿ ಮುಂಚೆನೇ ಪ್ಲ್ಯಾನ್ ಆಗಿತ್ತು ಈ ಸಂಡೇ ನಾವು ಒಂದು ಶಾಪಿಂಗಿಗೆ ಹೋಗೋಣ ಅಂತೇಳಿ, ನಾವು ನನ್ನ ಕೊಲೀಗ್ಸ್ ಎಲ್ಲನೂ. ಬಟ್ ಸಂಡೇ ವರ್ಕ್ ಇದ್ದಿದ್ದರಿಂದ ನನಗೋಸ್ಕರ ಅವರು ಒಂದು ಸ್ವಲ್ಪ ಎಕ್ಸ್ಟೆಂಡ್ನ ಮಾಡಿಕೊಂಡ್ರು ಟೈಮಿಂಗ್ಸ್ನ. ಸೊ ಮಧ್ಯಾಹ್ನ ಹೋಗೋಣ ಅಂತೇಳಿ ಫಿಕ್ಸ್ ಆದ್ವಿ. ಸೊ ಅಲ್ಲಿಗೆ ಊಟ ಎಲ್ಲ ಮುಗಿಸ್ಕೊಂಡು ರೆಸ್ಟ್ ಮಾಡೋಕ್ಕೆ ಟೈಮೇ ಇರಲಿಲ್ಲ ಗೈಸ್. ಬಟ್ ಸ್ಟಿಲ್ ನೆಕ್ಸ್ಟ್ ಹಂಗೇನೆ ಪಾಪ ಹೇಳ್ಬಿಟ್ಟಿದ್ನಲ್ಲ ಅಂತ ಹೇಳಿ ರೆಡಿಯಾಗಿ ಇವಾಗ ನಾನು ಬಸ್ ಹತ್ಕೊಂಡು ನಮ್ಮ ಮನೆಯಿಂದ ಹೋಗ್ತಾಯಿದ್ದೀನಿ. ಒಂದೇ ಸ್ಟಾಪು, ಮನೆ ಹತ್ರನೇ ಬಸ್ ಬರುತ್ತೆ. ಸೊ ಅಲ್ಲಿಂದ ಇನ್ನೊಂದು ಬಸ್ನ ಕ್ಯಾಚ್ ಮಾಡಿಕೊಂಡು ನಮ್ಮೊಬ್ಬರು ಕೊಲೀಗ್ಲು ಇನ್ ಬಿಟ್ವೀನ್ ಸಿಗ್ತೀನಿ ಅಂತ ಹೇಳಿದ್ರು. ಸೊ ಅವ್ರನ್ನ ಪಿಕ್ ಮಾಡ್ಕೊಳ್ಳೋಣ ಅಂತೇಳಿ ಬಸ್ಸಲ್ಲೇ ಹೊರಟೆ. ಆ್ಯಕ್ಚುಲಿ ಬೈಕ್ ಸರಿ ಇಲ್ಲ ಅಲ್ಲ, ಸೊ ಅದಕ್ಕೋಸ್ಕರ ಬಸ್ಸಲ್ಲೇ ಹೊರಟೆ. ಬೈಕ್ ಸರಿ ಇದ್ದಿದ್ರೆ ನಾನು ಒಂದು ಇನ್ನೊಂದು ಕೊಲೀಗ್ ಅಂತ ಹೇಳಿದ್ನಲ್ಲ, ಸೊ ಅವ್ರ ಮನೆ ತನಕ ಬೈಕಲ್ಲಿ ಹೋಗಿ ಅಲ್ಲಿಂದ ನಾವಿಬ್ಬರು ಬಸ್ಸಲ್ಲಿ ಹೋಗ್ತಾ ಇದ್ವಿ. ಬಟ್ ಬೈಕ್ ಸರಿ ಇಲ್ಲದೆ ಇರೋದ್ರಿಂದ ಬಸ್ಸಲ್ಲೇ ಹೋಗ್ಬೇಕಾಗಿ ಬಂತು. ನನ್ನ ಬೈಕ್ದಂತೂ ಒಂದು ದೊಡ್ಡ ಕತೆ ಆಗೋಗಿದೆ. ಎಲ್ಲಿ ತೋರಿಸಿದ್ರೂ ಅಂಥ ಗ್ಯಾರಂಟಿ ಏನು ಕೊಡ್ತಾಯಿಲ್ಲ, ಇಂಜಿನೇ ಸೀಸ್ ಆಗೋಗಿದೆ ಗೈಸ್. ಅದರೊಂದು ಕಂಪ್ಲೀಟ್ ವ್ಲಾಗ್ನ ಹಾಕ್ತೀನಿ, ನೀವು ಬೇಕಿದ್ದರೆ ಕಮೆಂಟ್ ಮಾಡಿ, ಅದ್ರದ್ದು ಕಂಪ್ಲೀಟ್ ವ್ಲಾಗ್ನ ಹಾಕ್ತೀನಿ. ಯಾರೂ ಆ ರೀತಿ ಮಿಸ್ಟೇಕ್ನ ಮಾಡೋಕ್ಕೆ ಹೋಗಬೇಡಿ ಆ್ಯಕ್ಚುಲಿ.
ಸೊ ನೆಕ್ಸ್ಟಿಗೆ ಇನ್ನೊಬ್ರು ನಮ್ಮೆಲ್ಲ ಕೊಲೀಗ್ಸೂ ಅಸೆಂಬಲ್ ಆಗಿ ಸೊ ನೆಕ್ಸ್ಟು ಮಲ್ಲೇಶ್ವರಂ ಕಡೆ ಹೊರಟ್ವಿ. ಇವತ್ತು ನಾವು ಸ್ಟ್ರೀಟ್ ಶಾಪಿಂಗ್ ಮಾಡೋದಕ್ಕೆ ಮಲ್ಲೇಶ್ವರಂಗೆ ಹೋಗ್ತಾ ಇದ್ದೀವಿ. ನಮ್ಮ ಕಾಲೇಜ್ ಫ್ರೆಂಡ್ಸ್ ಆಗಿರ್ಬೋದು, ಕೊಲೀಗ್ಸ್ ಆಗಿರ್ಬೋದು, ಸುಮಾರು ಜನ ಹೇಳಿದ್ದಾರೆ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ, ಕ್ವಾಲಿಟಿ ಮಾತ್ರ ಸೂಪರ್ ಆಗಿರುತ್ತೆ ಮಲ್ಲೇಶ್ವರಮಲ್ಲಿ ಅಂತೇಳಿ. ಸೊ ಅದಕ್ಕೋಸ್ಕರ ಎಕ್ಸ್ಪ್ಲೋರ್ ಮಾಡೋಣ ಅಂತೇಳಿ ಹೋಗ್ತಾ ಇದ್ದೀವಿ. ನಾನು ಬೆಂಗಳೂರಲ್ಲೇ ಹುಟ್ಟಿ ಬೆಂಗಳೂರಲ್ಲೇ ಬೆಳೆದು ಇಷ್ಟು ವರ್ಷ ಆದ್ರೂ ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗ್ ನಾನು ಹೋಗೇ ಇಲ್ಲ. ಸೊ ಅದಕ್ಕೋಸ್ಕರ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ. ಸೊ ಫಸ್ಟಿಗೆ ಹೋಗಿದ ತಕ್ಷಣ ನಾವು ನೋಡಿದ್ವಿ ಜ್ಯುವೆಲ್ಲರ್ಸು, ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇತ್ತು. ಆ್ಯಂಡ್ ಕ್ವಾಲಿಟಿ ಮಾತ್ರ ನಂಬರ್ ಫಸ್ಟ್ ಅಂತ ಹೇಳ್ಬೋದು. ಬಿಕಾಸ್ ಕ್ವಾಲಿಟಿ ಮಾತ್ರ ಎಲ್ಲ ಐಟಮ್ಸೂ ಸೂಪರ್ ಕ್ವಾಲಿಟಿ ಆಗಿತ್ತು. ಇದೆಲ್ಲ ಜನರಲ್ ಆಗಿ ಸ್ಟ್ರೀಟಲ್ಲೇ ಇಟ್ಟಿರ್ತಾರಲ್ಲ, ಸೊ ಆ ಥರ ಜ್ಯುವೆಲ್ಲರ್ಸು. ಸುಮ್ಮನೆ ಹಾಗೆ ನೋಡಿದ್ವಿ. ಹಾಗೆ ಅಮ್ಮುಗೆ ಒಂದು ಡ್ರೆಸ್ಸಸ್ ಎಲ್ಲ ಹಾಕಿದ್ರು ಸೈಡಲ್ಲಿ. ಇದೊಂಥರ ಚೆನ್ನಾಗಿದೆ ಅಲ್ಲ ಸಮ್ಮರ್ ಟೈಮಲ್ಲಿ ಈ ಥರ ಡ್ರೆಸ್ಸಸ್ ಎಲ್ಲ ಸ್ವಲ್ಪ ಚೆನ್ನಾಗಿರುತ್ತೆ ಕಾಟನ್ ಅಂತೇಳಿ ನೋಡಿದೆ. ಬಟ್ ನಾನು ಯಾವುದೂ ತೊಗೊಳಕ್ಕೆ ಹೋಗಲಿಲ್ಲ. ಸೊ ನೆಕ್ಸ್ಟಿಗೆ ನನ್ನ ಜೊತೆ ಬಂದಿದ್ದ ಕೊಲೀಗ್ಸ್ ಎಲ್ಲನೂ ಇನ್ನೇನು ನೆಕ್ಸ್ಟಿಗೆ ಎಲ್ಲನೂ ಮದುವೆ ಫಂಕ್ಷನ್ಸು ಈ ರೀತಿ ಫಂಕ್ಷನ್ಸಲ್ಲಿ ಜಾಸ್ತಿ ಅಲ್ವಾ. ಸೊ ಅದಕ್ಕೆ ಟ್ರೆಡಿಷ್ನಲ್ ಅಟೇರಿಗೆ ಒಂದು ಜ್ಯುವೆಲರಿ ಸೆಟ್ ಥರ ತೊಗೊಳ್ಳೋಣ ಅಂತ ಹೇಳಿ ನೋಡ್ತಾ ಇದ್ವಿ. ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇತ್ತು. ಆ್ಯಂಡ್ ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ, ನನಗಂತೂ ಈ ಸೆಟ್ಟು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ ಪ್ರೈಸ್ ಬಂದು 1,500 ಹೇಳಿದ್ರು ಅನಿಸುತ್ತೆ. ಬಟ್ ವರ್ತಿದೆ. ಬಟ್ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ. ಆದರೆ ನನಗೇನು ಅನಿಸ್ತು ಅಂದರೆ ಸುಮ್ಮನೆ ಈ ಥರ ಆರ್ಟಿಫಿಷಿಯಲಿಗೆಲ್ಲ 1,500 ಎಲ್ಲ ಇನ್ವೆಸ್ಟ್ ಮಾಡೋದು ವೇಸ್ಟ್. ಏನಕ್ಕೆ ಅಂದರೆ ನಾವು ಗೋಲ್ಡ್ಗಿಂತೂ ಸಿಕ್ಕಾಪಟ್ಟೆ ರೇಟ್ ಆಗಿಬಿಟ್ಟಿದೆ ಇವಾಗ. ಬಟ್ ಸ್ಟಿಲ್ ಅದನ್ನೆಲ್ಲ ಸ್ವಲ್ಪ ಕೂಡಿಟ್ಟು ತೊಗೋಬೋದಲ್ವಾ. ಬಟ್ ಇದಕ್ಕೇ ಒಂದು ಸೆಟ್ಟಿಗೆ 1,500 ನಾವು ಇನ್ವೆಸ್ಟ್ ಮಾಡೋದು ಸ್ವಲ್ಪನೇ ತುಂಬ ವರ್ತ್ ಅಂತ ನನಗೆ ಅನಿಸಿಲ್ಲ. ಬಟ್ ಕಲೆಕ್ಷನ್ಸ್ ತುಂಬಾ ಇತ್ತು. ಆ್ಯಂಡ್ ನನಗೆ ಇದೂ ಅಷ್ಟೇ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಕ್ವಾಲಿಟಿ ಮಾತ್ರ ಸೂಪರಾಗಿತ್ತು. ಈ ಥರ ಸ್ಟೋನ್ಸ್ದಷ್ಟೇನೆ, ಅದೆಲ್ಲ ಸ್ಟೋನ್ ಬೀಳುತ್ತೆ ಅಂತಲ್ಲ, ಅದನ್ನೆಲ್ಲ ನೀಟಾಗಿ ಈ ಥರ ಹುಕ್ ಥರ ಹಾಕಿ ಸೂಪರಾಗಿ ಇರೋವಂಥ ಒಂದು ಬ್ಯಾಂಗಲ್ಸ್ ಆಗಿರ್ಬೋದು, ಜ್ಯುವೆಲರಿನೂ ಆಗಿರ್ಬೋದು. ಸ್ಟೋನ್ಸ್ ಎಲ್ಲ ಬೀಳುತ್ತೆ ಅನ್ನೋ ಭಯನೇ ಇರಲ್ಲ, ಅಷ್ಟು ಕ್ವಾಲಿಟಿ ಇರುತ್ತೆ. ಬಟ್ ಪ್ರೈಸ್ ಲಿಟ್ಲ್ ಬಿಟ್ ಹೈಯೇನೆ ಆ್ಯಕ್ಚುಲಿ. ಬಟ್ ಈ ರೀತಿ ಚೈನ್ಸ್ ಎಲ್ಲ ನಮಗೆ ಮೀಶೋದಲ್ಲೇ ಸಿಕ್ಬಿಡುತ್ತೆ. ಕ್ವಾಲಿಟಿ ಅಷ್ಟಕ್ಕಷ್ಟೇ ಆದ್ರೂ ಈಗ ನಾವೇನೇ ಒಂದು ಹಾಕ್ಕೊಂಡ್ರೂ ಜಸ್ಟ್ ಫೋಟೋಜೆನಿಕ್ಕಿಗಲ್ವಾ, ನಾವು ಫೋಟೋಲ್ಲಿ ಅದು ಚೆನ್ನಾಗೇ ಕಾಣಿಸುತ್ತೆ ಅಷ್ಟೇನೆ. ಸೊ ಅದಕ್ಕೋಸ್ಕರ ನಾವು ಆಲ್ಮೋಸ್ಟು ಮೀಶೋದಲ್ಲಿ ಅಥವಾ ಈ ಥರ ವೆಬ್ಸೈಟ್ಗಳಲ್ಲಿ ನಾವು ಆರ್ಡರ್ ಮಾಡ್ಕೊಳ್ಳೋದೇ ಬೆಸ್ಟ್ ಅಂತ ಅನಿಸುತ್ತೆ. ಬಟ್ ನಮ್ಗೆ ನೀಟಾಗಿ ಕಣ್ಣಾರೆ ನೋಡಿ ಕ್ವಾಲಿಟಿ ಮಾತ್ರ ಫಸ್ಟ್ ಕ್ಲಾಸ್ ಬೇಕು ಅನ್ನೋರು ಮಲ್ಲೇಶ್ವರಂಗೆ ಹೋಗಬೇಕು. ಬಿಕಾಸ್ ಕ್ವಾಲಿಟಿ ಮಾತ್ರ ಸೂಪರಾಗಿತ್ತು. ನಾವಂತೂ ನೋಡಿ ಎಲ್ಲನೂ ಯಾವುದು ಚೆನ್ನಾಗಿಲ್ಲ ಅನ್ನೋದೇ ಇರಲಿಲ್ಲ. ಎಲ್ಲ ಕಲೆಕ್ಷನ್ಸು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಈ ಹಾರ ನೋಡಿ ಇಷ್ಟು ಗ್ರ್ಯಾಂಡಾಗಿದೆ ಅಂತೇಳಿ. ಹಾಗೆ ನನ್ನ ಜೊತೆ ಬಂದಿದ್ದು ಇನ್ನೊಬ್ಬರು ಕೊಲೀಗು, ಅವ್ರು ಗೌನ್ಸ್ ಎಲ್ಲ ಆ ಥರ ಎಲ್ಲ ಜಾಸ್ತಿ ಹಾಕ್ತಾರೆ. ಸೊ ಅದಕ್ಕೋಸ್ಕರ ಅವರು ಸ್ಟೋನ್ಸ್ದು ಬರುತ್ತಲ್ಲ, ಈ ವೈಟ್ ಸ್ಟೋನ್ಸ್ದೆಲ್ಲ ಬರುತ್ತಲ್ಲ ನೆಕ್ಲೆಸ್ ಸೆಟ್ಟು, ಆ ರೀತಿ ನೋಡ್ತಾಯಿದ್ರು. ಅದರಲ್ಲೂ ಅಷ್ಟೇ ವೆರೈಟಿ ಮಾತ್ರ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ. ಆ್ಯಂಡ್ ಹೋಗ್ಬೋದು, ತೊಗೋಬೋದು. ಬಟ್ ಸ್ಟಿಲ್ ನಾವು ಇದಕ್ಕೆ ಅಂತಲೇ ಪರ್ಟಿಕ್ಯುಲರಾಗಿ ನಾನು ಸ್ವಲ್ಪ ಕಮ್ಮಿ ಆ್ಯಕ್ಚುಲಿ, ಇಂಥದಕ್ಕೆಲ್ಲ ನಾನು ದುಡ್ಡು ಹಾಕೋದು ಕಮ್ಮಿ. ಬಟ್ ನೋಡೋದಕ್ಕೆ ಆ ಥರ ಈ ಥರದ್ದೆಲ್ಲ ತೀರಾ ತೊಗೊಳ್ಳೇಬೇಕು ಅನಿಸ್ಬಿಟ್ರೆ ನಾನು ತೊಗೊಂಡ್ಬಿಡ್ತೀನಿ. ಇದು ನೋಡಿ ಎಷ್ಟು ಕ್ಯೂಟಾಗಿದೆ, ಸಣ್ಣದ. ನಂಗೆ ಈ ಥರ ತುಂಬ ಗ್ರ್ಯಾಂಡ್ ಜ್ಯುವೆಲರೀಸ್ಗಿಂತನೂ ಅದು ಸಣ್ಣ ಇರಬೇಕು, ಬಟ್ ಅದು ಎನ್ಹ್ಯಾನ್ಸ್ ಆಗಿ ಇರಬೇಕು ಲುಕ್ಕು. ಸೊ ಆ ಥರದ್ದು ನನಗೆ ಇಷ್ಟ ಆಗುತ್ತೆ. ಸೊ ಒಂದಷ್ಟು ನೋಡಿದ್ವಿ, ಅದರಲ್ಲಿ ಒಂದಷ್ಟು ತೊಗೊಂಡು ನೆಕ್ಸ್ಟು ಇದೆಲ್ಲ ಸಲ್ವಾರ್ ದುಪ್ಪಟಾಸ್ಗಳು ಎಷ್ಟು ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ನೋಡಿ. ಆ್ಯಂಡ್ ನೋಡೋಕ್ಕೂ ಅಷ್ಟೇ ಸೂಪರಾಗಿದೆ. ಸೊ ಅಲ್ಲೇ ಇನ್ನೊಂದು ರೌಂಡ್ ಹೊಡ್ಕೊಂಡು ಅಲ್ಲಿದ್ದಂಥ ಎಲ್ಲ ಜ್ಯುವೆಲ್ಲರಿ ಶಾಪ್ಗಳನ್ನ ನೋಡಿಕೊಂಡು ಒಂದೊಂದು ಕಡೆ ಒಂದೊಂದು ವೆರೈಟಿ ಇದೆ. ಇನ್ನೊಂದು ಏನಂದರೆ, ಈಗ ನಾವು ಈ ಮೆಜೆಸ್ಟಿಕ್ಕು ಇಲ್ಲಾಂದರೆ ಚಿಕ್ಕಪೇಟೆಗೆಲ್ಲ ಹೋದಾಗ ಒಂದು ಕಡೆ ಇದ್ದಿದ್ದ ವೆರೈಟಿನೇ ಇನ್ನೊಂದು ಕಡೆಯೂ ಸೇಮ್ ಇರುತ್ತೆ, ಸಿಮಿಲರ್ ಇರುತ್ತೆ. ಬಟ್ ಮಲ್ಲೇಶ್ವರಮಲ್ಲಿ ಏನಂದರೆ ಸಿಮಿಲರ್ ಇರೋದೇ ಇಲ್ಲ. ಒಂದು ಶಾಪಲ್ಲೇ ಬೇರೆ ಥರ ಇರುತ್ತೆ, ಇನ್ನೊಂದು ಶಾಪಲ್ಲೇ ಬೇರೆ ಥರ ಇರುತ್ತೆ. ಆ್ಯಂಡ್ ಈ ಥರ ಸ್ಟ್ರೀಟಲ್ಲೆಲ್ಲ ಇಷ್ಟು ಒಂಥರ ಚೆನ್ನಾಗಿರುತ್ತೆ. ಅಂದರೆ ಕ್ವಾಲಿಟಿ ಅಷ್ಟೇ, ನಾವು ಕೊಡೋ ಅಮೌಂಟಿಗೆ ಕ್ವಾಲಿಟಿ ತಕ್ಕನಂಗೆ ಇರುತ್ತೆ. ಬಟ್ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲನೂ. ಸೊ ನೆಕ್ಸ್ಟಿಗೆ ಅಲ್ಲಿ ಹಾಕಿದಂತಹ ಡ್ರೆಸ್ ಮೆಟೀರಿಯಲ್ಸ್ ಎಲ್ಲ ತೊಗೊತಾ ಇದ್ವಿ. ಇದೆಲ್ಲ ಜೀನ್ಸ್ಗೆ ಟಾಪ್ಸ್ ಬರುತ್ತಲ್ಲ ಆ ಥರ. ಹಾಗೆ ನನಗೆ ಈ ತೋರಣ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು. ಅದಕ್ಕೋಸ್ಕರ ಮಾತಾಡಿಕೊಂಡು 3 ಜನನೂ ಒಂದೊಂದು ತೊಗೊಂಡು ಅಲ್ಲೊಂದಷ್ಟು ಶಾಪಿಂಗ್ ಮಾಡಿದ್ವಿ. ಬಟ್ ಸ್ಟಿಲ್ ನಮಗೆ ಸಮಾಧಾನ ಆಗಿಲ್ಲ. ಸೊ ಚಿಕ್ಕಪೇಟೆಗೆ ಹೋಗಿ ಇನ್ನೊಂದು ಸಲ ನೋಡ್ಕೊಂಡು ಬರೋಣ ಅಂತೇಳಿ ಮಲ್ಲೇಶ್ವರಮಿಂದ ಚಿಕ್ಕಪೇಟೆಗೆ ಹೊರಟ್ವಿ. ಸೊ ಆನ್ ದ ವೇ ಚಿಕ್ಕಪೇಟೆಗೆ ಹೋಗ್ಬೇಕಾದ್ರೆ ಇದೇ ನಮ್ಮ ಕಾಲೇಜ್ ಕಾಣಿಸ್ತು. ನಾನು ಹಂಗೆ ಕ್ಯಾಪ್ಚರ್ ಮಾಡಿಕೊಂಡೆ. ಇಷ್ಟೊಂದು ವರ್ಷ ಆಗೋಯಿತು ನಮ್ಮ ಕಾಲೇಜ್ನ ನೋಡಿ. ನಮ್ಮ ಕಾಲೇಜ್ SJP ಗೈಸ್, SJ ಗೌರ್ಮೆಂಟ್ ಪಾಲಿಟೆಕ್ನಿಕ್.
ಸೊ ಇದೇ ನಮ್ಮ ಕಾಲೇಜು. ಯಾರ್ಯಾರು ಎಸ್.ಜೆ.ಪಿ.ಎನ್ಸ್ ಎಲ್ಲರೂ ನನ್ನ ವ್ಲಾಗ್‌ನ ನೋಡ್ತಾ ಇದ್ದೀರಾ, ಎಸ್.ಜೆ.ಪಿ ಅಂತೇಳಿ ಒಂದು ತಮ್ಬ್‌ನ ಕಮೆಂಟ್ ಮಾಡಿ ಗೈಸ್. ನನಗಂತೂ ನನ್ನ ಕಾಲೇಜ್ ಅಂದರೆ ಸಿಕ್ಕಾಪಟ್ಟೆ ಎಮೋಷನ್ನು. ಡಿಪ್ಲೊಮಾ ನಾನು ಮಾಡಿರೋದಲ್ವ ಇದೇ ಕಾಲೇಜಲ್ಲಿ. ಅದ್ರ ಥ್ರೂನೇ ನನಗೆ ಹೋಗಿದ್ದಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಷ್ಟೊಂದು ದಿನ ಆದಮೇಲೆ ಕಾಲೇಜ್ ನೋಡ್ತಾ ಇದ್ದೀನಲ್ಲ ಅಂತೇಳಿ. ಎಷ್ಟೊಂದು ಬೆಸ್ಟ್ ಆಫ್ ದಿ ಬೆಸ್ಟ್ ಮೆಮೊರೀಸ್ ಇದ್ದಾವೆ ಕಾಲೇಜ್ಗಳಲ್ಲೆಲ್ಲ ನಮ್ಮದು. ಪ್ರಾಕ್ಟಿಕಲ್ಲು ಆಗಿರ್ಬೋದು, ಥಿಯರಿ ಕ್ಲಾಸಸ್ ಆಗಿರ್ಬೋದು. ಆ್ಯಂಡ್ ನಮ್ಮದು ದೊಡ್ಡ ಕಾಲೇಜು. ಸೊ ಅದ್ರದ್ದು ಕಾಲೇಜ್ದೇ ಒಂದು ವ್ಲಾಗ್ ಮಾಡಬೇಕಾಗುತ್ತೆ. ಸೊ ಅಲ್ಲಿಂದ ಹಂಗೆ ಬಸ್ಸಲ್ಲಿ ನನ್ನ ಫ್ರೆಂಡ್ಸಿಗೆಲ್ಲ ತೋರಿಸ್ಕೊಂಡು ಇದೇ ನಮ್ಮ ಕಾಲೇಜ್ ನೋಡಿ ಅಂತ ನೆಕ್ಸ್ಟ್ ನಾವು ಬಂದಿದ್ದು ಚಿಕ್ಕಪೇಟೆಗೆ. ಚಿಕ್ಕಪೇಟೆಯಲ್ಲೂ ತುಂಬಾ ಕಲೆಕ್ಷನ್ಸ್ ಇತ್ತು. ಚಿಕ್ಕಪೇಟೆಗೂ ಮತ್ತು ಮಲ್ಲೇಶ್ವರಂಗೂ ಏನು ಕಂಪ್ಯಾರಿಸನ್ ಪ್ರೈಸಲ್ಲಿ ಅಂದರೆ, ಚಿಕ್ಕಪೇಟೆ ಈಸ್ ಅ ಬೆಸ್ಟ್. ಅಂದರೆ ಸೇಮ್ ಕ್ವಾಲಿಟಿನೇ ಚಿಕ್ಕಪೇಟೆಯಲ್ಲಿ ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ. ಸೊ ಮಲ್ಲೇಶ್ವರಂಗೂ ಚಿಕ್ಕಪೇಟೆಗೆ ಹೋಲಿಸ್ಕೊಂಡ್ರೆ ಚಿಕ್ಕಪೇಟೆ ಇಸ್ ದ ಬೆಸ್ಟ್. ಚಿಕ್ಕಪೇಟೆ ರೋಡ್ ಸೈಡಲ್ಲಿ ತೊಗೊಳ್ಳೋದಕ್ಕಿಂತ ನಾವು ಈ ಥರ ಶಾಪಲ್ಲಿ ಬಂದು ತೊಗೊಂಡ್ರೆ ಒಳ್ಳೆ ಕ್ವಾಲಿಟಿ ಇರೋವಂಥದ್ದೇ ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ. ಸೊ ಇಷ್ಟೇ ಗೈಸ್, ಇವತ್ತಿನ ವ್ಲಾಗ್ ಕಂಪ್ಲೀಟಾಗಿ ನೋಡಿದ್ದೀರಾ ಅಂತ ಅಂದ್ಕೊತೀನಿ. ನನ್ನ ವ್ಲಾಗ್ನ ಲಾಸ್ಟ್ ತನಕ ನೋಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನ್ನ ವ್ಲಾಗ್ನ ನೋಡಿದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮಂಥ ಸಣ್ಣ ಪುಟ್ಟ ಕ್ರಿಯೇಟರ್ಸ್ಗೆ ಒಂದು ಸಬ್ಸ್ಕ್ರಿಪ್ಷನ್ನು ಎಷ್ಟು ಖುಷಿ ಕೊಡುತ್ತೆ ಅಂದರೆ, ನನ್ನ ಖುಷಿಗೆ ನೀವು ಕಾರಣ ಆಗಿದ್ದರೆ ಪ್ಲೀಸ್ ನನ್ನ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಯಾವ್ಯಾವ ಥರ ವ್ಲಾಗ್ ಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್.